ಸರ್ ನಿಮ್ಮ ಹೆಸರು? ಸದ್ದಾಮ್ ಅಂತ. ಅಲ್ಪಸಂಖ್ಯಾತರಿಗೊಂದು ಅವಕಾಶ ಕೊಡ್ಬೇಕಾಗಿತ್ತು ಸರ್. 40 ವರ್ಷದಿಂದ ದುಡ್ದಿಲ್ವ ಅವರು ಹಿಂದೆ? ಈಗ 2 ವರ್ಷ ಕೊಡಕ್ ಬಂದಿರೋದಿಲ್ಲ, ಎಲ್ಲೂ ನಡೆದಿಲ್ವಾ ಆ ಥರ? ಅಜ್ಜರಿಗೋಸ್ಕರ 40 ವರ್ಷದಿಂದ ದುಡ್ದಿದ್ದಾರೆ. ಅಲ್ಪಸಂಖ್ಯಾತರು ಯಾವ್ದು ಕಾರಣಕ್ಕೂ ಬಿಟ್ಟಿಲ್ಲ, ಹೌದಾ ಇಲ್ಲ? ಈ ಸತಿ ಕೊಡ್ಬೇಕಾಗಿತ್ತು. ಯಾಕೆ ಅವರಿಗೆ ಕೊಡ್ಬೇಕಾ? ಅವ್ರ ಅಣ್ಣರಿಗೆ ಕೊಟ್ಟಿದ್ರು ಸಪೋರ್ಟ್ ಮಾಡ್ತಿದ್ವಿ ನಾವು, ಗಣೇಶ್ ಅಣ್ಣರಿಗೆ. ಅವ್ರಿಗೂ ಕೊಡೋ ಅವಶ್ಯಕತೆ ಏನಿತ್ತು? ಹಾಗಾಗಿ ಅಲ್ಪಸಂಖ್ಯಾತರು ಈ ಸತಿ ಬಿಜೆಪಿ ಒಳಗೆ ತೋರಿಸ್ತಾ ಇದ್ದಾರೆ. ನಿನ್ನೆ GM ಸಿದ್ದೇಶ್ ಹತ್ರ 150 ಜನ ಸೇರ್ಕೊಂಡಿದ್ದಾರೆ. ಮೊನ್ನೆ ಸೀನಪ್ಪ ಅವರು ಸೇರಿಸ್ಕೊಂಡಿದ್ದಾರೆ, ದಾಸ್ಕರಿಯಪ್ಪ ಸೀನಪ್ಪ ಅವರು, ಅಜಯ್ ಕುಮಾರು ಸೇರಿಸ್ಕೊಂಡಿದ್ದಾರೆ. ಈ ಸತಿ 100% ಬಿಜೆಪಿನೇ ಇಲ್ಲಿ ಲೀಡ್ ಕೊಡುತ್ತೆ. 15,000 ರಿಂದ 16,000 ಲೀಡಲ್ಲಿ ಗೆಲ್ತೀವಿ ಈ ಸತಿ. ಈ ಸತಿ ಬದಲಾವಣೆ ಇದು ಮಾಡಿದ್ದೀವಿ, ಬದಲಾವಣೆ ಆಗೇ ಆಗುತ್ತೆ ನೋಡ್ರಿ. ಈ ಸತಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಜನ, ಅಲ್ಪಸಂಖ್ಯಾತರಲ್ಲಿ ಬಹುಸಂಖ್ಯಾತರು ಜನ ಬಂದ್ಬಿಟ್ಟು ಬಿಜೆಪಿ ಒಲವು ತೋರಿಸಿದ್ದಾರೆ. ನಿಮ್ಮ ಮೀಡಿಯಾದಲ್ಲೂ ನೋಡ್ತಿದ್ದೀವಿ. ಇವತ್ತು 3 ಗಂಟೆ ಮಟ್ಟ ನಾಮಿನೇಷನ್ ರಿಟರ್ನ್ ಮಾಡೋ ಇದು ಇದೆ. ಬಟ್ ಒಬ್ಬರು ಮುಸ್ಲಿಂ ಕ್ಯಾಂಡಿಡೇಟ್ ಅಂತೂ ಇದ್ದೇ ಇರ್ತಾರೆ. ಈ ಸತಿ ಚಿದ್ರನೇ. ಈ ಸತಿ ಬಿಜೆಪಿ ಒಲವು ಸೀನಪ್ಪಂದು ಚೆನ್ನಾಗಿದೆ. ಅವರಿಗೆ ಈ ಸತಿ ನಮ್ಮೂರಲ್ಲಿ ಲೀಡ್ ತರ್ತೀವಿ. ಹೋದ ಸತಿ 1414 ಮತಗಳು ಫಸ್ಟ್ನೇ ಟೈಮ್ ತುರ್ಚಿಗಡದಲ್ಲಿ ಲೀಡ್ ತಂದಿದ್ದೀವಿ ನಾವು ಬಿಜೆಪಿ MP ಎಲೆಕ್ಷನಲ್ಲಿ. ಯಾಕೆ 700 600 ಬರೋದಿಲ್ಲ, ಎಲ್ಲೂ ಬದಲಾವಣೆ ಆಗ್ತಿದ್ದಾರೆ ಜನ. ಈ ಸತಿ ಒಳ್ಳೆ ಕಾರ್ಯಕ್ರಮ ಕರೆಸಿ ತಂದು ಇದು ಮಾಡ್ತೀವಿ. ಈ ಸತಿ 100% ಬಿಜೆಪಿಗೆ ಸರ್. ಮುಸ್ಲಿಂ ಮತಗಳು ಒಂದು ಪಾಠ ಕಲಿಸ್ತೀವಿ ಅವರಿಗೆ. 2 ವರ್ಷ ಬಿಟ್ಕೊಡಕ್ ಬಂದಿರೋದೇನು ಸರ್? ಅಲ್ಲ, ನೀವು ಬರೀ ಓಟ್ ಹಾಕಕ್ ಲಾಯಕ್ ಏನೋ ಅನ್ಸುತ್ತೆ. ಅದೇ ಮತ್ತೆ ಅವ್ರ ಮನೆ ಆಳು ಕೆಲಸ ಮಾಡಕ್ಕೆ ಓಟ್ ಹಾಕಕ್ಕೆ ಇಷ್ಟಕ್ಕೆ ಲಾಯಕ್ ಮಾಡಿ ಇಟ್ಕೊಂಡಿರೋದು. ನಮ್ಮನ್ನೆಲ್ಲ ಕೊಡ್ಬೇಕಾಯ್ತು. ಬ್ಯಾಕ್ವರ್ಡ್ ಯಾರಿಗಾರ ಕೊಟ್ಟಿದ್ರೆ ಕಾಂಗ್ರೆಸ್ ಅಲ್ಲಿ ಸಪೋರ್ಟ್ ಮಾಡ್ತಿದ್ವಿ ನಾವು ಮುಸ್ಲಿಮ್ಸ್ಗೆ ಕೊಡು ಅಂತ ಕೇಳಿದ್ವಾ? ಬ್ಯಾಕ್ವರ್ಡ್ OBC ಬ್ಯಾಕ್ವರ್ಡ್ ಯಾರಿಗಾರ ಕೊಡ್ಲಿ, ನಾವು ಹಿಂದೆ ಸಪೋರ್ಟ್ ಮಾಡೋಣ ಅಂತಿದ್ವಿ. ಅವ್ರ ಮನೆಯವರಿಗೆ MP ಬೇಕು, MLA ಬೇಕು. ಇನ್ನು ಬಿಟ್ರೆ ಅವ್ರ ಕೆಲಸಗಾರರಿಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿನೂ ಕೇಳ್ತಾರೆ. ಅವ್ರು ಗ್ರಾಮ ಪಂಚಾಯತಿಗೆ ಅವ್ರ ಮನೆ ಕೆಲಸದಾರಿಗೂ ಇಟ್ಟು ಗೆಲ್ಸ್ಕೊಂತಾರೆ. ಅವ್ರ ಮನೆದೇ ಬೇಕಾಗುತ್ತೆ ಎಲ್ಲ ಅವರಿಗೆ, ಬೇರೆ ಯಾರು ಇಲ್ವಾ ಜನಗಳು? ನಾವು ಓಟ್ ಹಾಕಕ್ಕೆ ಅಷ್ಟೇ ಸೀಮಿತನ? ಪ್ರದೀಪ್ ಈಶ್ವರ್ ಬಂದು ನಿನ್ನೆ ಮಾತಾಡಿದ್ರು ಏನಂತ, ಮುಸ್ಲಿಮ್ರಿಗೆ ಅದು ಮಾಡ್ತೈತಿ ಬಿಜೆಪಿ, ಇದು ಮಾಡ್ತೈತಿ. ಹೋಗ್ಲಿ, ಒಂದು ಹಿಂದುಳಿದ ವರ್ಗಕ್ಕೆ ಒಂದು ಟಿಕೆಟ್ ಕೊಡ್ಸಕ್ ಬರಲಿಲ್ಲ ಆ ಟೈಮಲ್ಲಿ. ಈಗ ಬಂದು ಮಾತಾಡ್ತಿದಾರಲ್ಲ, ಹೌದಾ ಇಲ್ಲ? ಸುರ್ಜೇವಾಲಾ ಜಮೀರ್ ಅಹಮದಿಗೆ ಏನು ಹೇಳಿದ್ರು, ಬ್ಲಾಕ್ ಮೇಲ್ ಮಾಡಬೇಡ ಅಂದ್ರು. ಕರೆಕ್ಟಾ? ಇದು ನಿಮ್ಮ ಮೀಡಿಯಾದಲ್ಲೂ ಬಂದಿದೆ. ಅವ್ರು ಏನು ಪಕ್ಷಕ್ಕೋಸ್ಕರ ಬರಬೇಕು, 4-5 ದಿನ ಅವ್ರ ಪ್ರಕಾರ ಇರಬೇಕು, ಇರ್ತಾರೆ, ಅವ್ರು ಇದು ಮಾಡ್ತಾರೆ. ಬಟ್ ಈ ಸತಿ 100% 14,000 ರಿಂದ 15,000 ಲೀಡಲ್ಲಿ ಬಿಜೆಪಿ ಗೆಲ್ಲಿಸ್ತೀವಿ. ಇದು ಅಲ್ಪಸಂಖ್ಯಾತ ಬಹುಸಂಖ್ಯಾತ ಮುಸ್ಲಿಂ ಇದ್ದಾರೆ. ಎಲ್ಲ ಒಂದು 15-20% ಮುಸ್ಲಿಂ ಓಟ್ ಹೋಗ್ಬೋದು ಕಾಂಗ್ರೆಸ್ಸಿಗೂ. ಪರಂಪರೆಯಿಂದ ಬಂದಿರೋದು ಅದು ಆಗುತ್ತೆ. ಈ ಸತಿ 100% ದಾಸ್ಕರಿಯಪ್ಪ 100% ಬಿಜೆಪಿಗೆ ಓಟ್ ಹಾಕ್ತೀವಿ ಸರ್. ಇನ್ನೇ ಏನು ಹೇಳ್ಬೇಕು? ಅಲ್ಲ, ಈಗ ಯಾಕಂದ್ರೆ ಒಂದು ಅವಕಾಶ, ಈಗ ಸಾದಿಕ್ ಪೈಲ್ವಾನ್ ಅವರು ಒಂದ್ ವೇಳೆ ಕಣದಲ್ಲಿ ಉಳಿದ್ರೆ ಸರ್, ನಾನು ಒಂದು ಪಕ್ಷ ಮುಸ್ಲಿಮ್ಸಿಗೆ ಓಟ್ ಕೊಟ್ಟಿದ್ರೆ ನಾವು 100% ಕಾಂಗ್ರೆಸ್ಸಲ್ಲಿ ಕೊಟ್ಟಿದ್ರೆ ಕಾಂಗ್ರೆಸ್ಸಿಗೆ ಮಾಡ್ತಿದ್ವಿ. 2 ವರ್ಷ ಕೊಟ್ಟು ಮತ್ತೆ 10 ವರ್ಷ ಅವ್ರು ಕೇಳಿದ್ರು ಓಟ್ ಕೊಡಕ್ಕೆ ರೆಡಿ ಇದ್ವಿ ನಾವು. 2 ವರ್ಷ ಬಿಟ್ಕೊಡಕ್ಕೂ 40 ವರ್ಷ ನಾವು ದುಡ್ದಿರೋರಿಗೆ 2 ವರ್ಷ ಬಿಟ್ಕೊಡಕ್ಕೂ ರೆಡಿ ಇಲ್ಲ ಅಂದ್ರೆ ಅವರು ಇನ್ನು ಮುಂದೆ ಕೊಡ್ತಾರಂತ ಏನು ಗ್ಯಾರಂಟಿ? ಹೌದಿಲ್ಲ? ಅವ್ರ ಮನೆ ಆಳ್ಗಳು ಹಾಕ್ಬಿಟ್ವಿ ನಾವು ಮುಸ್ಲಿಮ್ಸ್ ಎಲ್ಲ. ಮುಸ್ಲಿಮ್ಸಿಗೆ ಬೆಲೆನೇ ಇಲ್ಲ. ಅವ್ರು ಯಾರ ಹಿಂದೆ ನಿಂತಾರೆ ಹೇಳ್ತಾರೆ 500 ರೂಪಾಯಿ ಓಟ್ ಮಾರ್ಕೊಂಡವ್ರು ಇವರು ಅಂತಾರೆ. ಮೀಡಿಯಾದಲ್ಲೆಲ್ಲ ಕೇಳಿದ್ದೀವಿ. ಯಾಕೆ ಬೆಲೆ ಇಲ್ವ ಅವರಿಗೆ? ಸುರ್ಜೇವಾಲಾ ಬ್ಲಾಕ್ ಮೇಲ್ ಅಂತಾರೆ. ಒಂದು ಪಾಠ ಕಲಿಸ್ಬೇಕಲ್ಲ ಮತ್ತೆ ಕಾಂಗ್ರೆಸ್ಸಿಗೆ. ಅಲ್ಲ, ಸಿದ್ದರಾಮಯ್ಯ ಅವರಿದ್ರು, ಅಟ್ಲೀಸ್ಟ್ ಅವರಾದ್ರೂ ಹೇಳ್ಬೇಕಿತ್ತು. ಸಿದ್ದರಾಮಯ್ಯ ಬ್ಯಾಕ್ವರ್ಡ್ ಅಂತಾರೆ, ಬಟ್ ಟಿಕೆಟ್ ಎಲ್ಲಿ ಕೊಟ್ಟರು ಅವರು? ಕೊಡ್ಸ್ಬೇಕಾಗಿತ್ತು. ಬ್ಯಾಕ್ವರ್ಡಿಗೆ 2 ವರ್ಷ ನೋಡೋಣ, ಕೊಡ್ರಿ. ಅವರು ಮುಂದೆ ಗೆದ್ರೆ ಅವರಿಗೆ ಕೊಡೋಣ, ಬೇಡ ಅಂದ್ರೆ ನೀವು ನಿತ್ಕೊಂತ ಅಂತ ಹೇಳ್ಬೋದಿತ್ತಲ್ಲ. ಜಮೀರ್ ಸಾಹೇಬ್ರು ನಮ್ಮ ಮುಸ್ಲಿಂ ಸಮಾಜದಿಂದ ಹೋರಾಡಿದ್ರು, ಸುರ್ಜೇವಾಲಾ ಹತ್ರನೂ ಹೋದ್ರು. ಆದ್ರೆ ಅವರಿಗೆ ಬ್ಲಾಕ್ ಮೇಲು ಅದು ಇದು ಅಂತ ಹೇಳಿ ಕಳ್ಸಿದ್ರು. ಹಾಗಾಗಿ ಅವ್ರು ನಾಮಿನೇಷನ್ ಟೈಮಲ್ಲಿ ಏನೋ ಒಂದು ಇದು ಸೆಕ್ಷನ್ ಇತ್ತು ಅಂತ ಹೇಳಿ ಬರಲಿಲ್ಲ. ಇದನ್ನು ಬರೋ ಡೌಟ್ ಅಂತ ಇದ್ದಾರೆ. ನೋಡೋಣ, ಬಂದ್ರೆ ಆ ಥರ ಬಂದ್ರು ಬದಲಾವಣೆ ಆಗೋದು ತಪ್ಪು. ಇದು ಅಹಮದ್ ಖಾನ್ ಅವರೇ ಬಂದು ಹೇಳಿದ್ರೆ ಏನ್ ಮಾಡ್ತೀರಿ? ನಾವು ಯಾವ ಕಾರಣಕ್ಕೂ ಬಿಜೆಪಿಗೆ ಹಾಕಲ್ಲ. ಇದು ಕಾಂಗ್ರೆಸ್ಸಿಗೆ ಹಾಕೋದೇ ಇಲ್ಲ, ಬಿಜೆಪಿಗೆ ಮತ ಹಾಕೋದು. ಬೇರೆಯವ್ರಿಗೆ ಯಾರಿಗಾರ ಹಾಕಿದ್ರು ಕಾಂಗ್ರೆಸ್ಸಿಗೆ ಮಾತ್ರ ಯಾವ ಕಾರಣಕ್ಕೂ ಓಟ್ ಹಾಕಲ್ಲ. ಈ ಸತಿ ನಮಗೆ ಮುಸ್ಲಿಂ ಸಮಾಜಕ್ಕೆ ಒಂದು ದ್ರೋಹ ಮಾಡಿದ್ದಾರೆ, ಅದಕ್ಕೊಂದು ಬೆಲೆ ಸಿಗೋ ಮಟನು ಓಟ್ ಹಾಕಲ್ಲ ನಾವು. ಕೊಡ್ಬೇಕಾಗಿತ್ತು 2 ವರ್ಷ. 2 ವರ್ಷದಲ್ಲಿ ಏನು ಸರ್ಕಾರ ಬೀಳ್ತಿತ್ತ? ಒಂದು ಸೀಟಿಗೆ ನಾವು ಗೆಲ್ತಿದ್ವೋ ಬಿಡ್ತಿದ್ವೋ, ನಮ್ದು ಪ್ರಯತ್ನ ನಾವು ಪಡ್ತಿದ್ವಿ. ಕೊಡ್ಬೋದಿತ್ತ? 40 ವರ್ಷದಿಂದ ಅಜ್ಜರಿಂದ ದುಡ್ದಿದ್ದಾರೆ ಮುಸ್ಲಿಂ ಸಮಾಜ. ಮುಸ್ಲಿಂ ಸಮಾಜಕ್ಕೆ ಒಂದು ಬೆಲೆ ಐತಾ? ಬೆಲೆ ಕೊಟ್ರ ಅವರು?
ಕೊಡ್ಬೇಕಾಯ್ತು ಹಿರಿಯ ಮನುಷ್ಯರಿಗೆ. ಜಬ್ಬರ್ ಸಾಬ್ ಇದ್ರು, ಕೊಡ್ಬೋದಿತ್ತು. ಜಬ್ಬರ್ ಸಾಬ್, ಸಾದಿಕ್ ಪೈಲ್ವಾನ್ ಅವ್ರಿಗೆ, ಅಯ್ಯೂಬುಲ್ ಅವರಿಗೆಲ್ಲ ಕೊಡ್ಬೋದಿತ್ತಲ್ಲ ಒಂದು ಚಾನ್ಸ್. ನಮ್ಮ ಮುಸ್ಲಿಂ ಸಮಾಜಕ್ಕೆ ಇದು ಹೌದು, ನಿಜವಾಗ್ಲೂ ಅವಕಾಶ 2 ವರ್ಷ ಕೊಟ್ಟಿದ್ರೆ ಸಾಕಿತ್ತು ಸರ್. ನಾನು ತುರ್ಚಗಡದಲ್ಲಿ ಒಂದು 5 ಕಡೆ ಮಾತಾಡಿದೆ. ಇವನ್ 5ರಲ್ಲಿ 4 ಜನ ಅಂತೂ ಯಾವ್ದೇ ಕಾರಣಕ್ಕೂ ಮುಸ್ಲಿಮ್ಸ್ ಓಟ್ ಹಾಕಲ್ಲ ಸರ್ ಕಾಂಗ್ರೆಸ್ಸಿಗೆ. ಮುಸ್ಲಿಮ್ಸ್ ಮಾತಾಡಿಲ್ಲ, ಹಿಂದೂಗಳನ್ನ ಮಾತಾಡ್ಸಿದೆ. ಹಾ. ಅವರು ಹೇಳಿದ್ದು ಒಂದು ಅವಕಾಶ ಅವ್ರು ಕೊಡ್ಬೇಕಿತ್ತು. ಅವ್ರ ಮನಸ್ಸಿನಲ್ಲಿ ಬರ್ತಿದೆ. ಇಲ್ಲಿ ಮಠ ಬಿಜೆಪಿ ಪಾರ್ಟಿ ಆಫೀಸಲ್ಲಿ ಮೀಟಿಂಗ್ ಅಲ್ಲೂ ಕೇಳಿದ್ರು, ಅಲ್ಪಸಂಖ್ಯಾತರ ನಿಂತ್ಕೊಂಡಂಗಿದ್ರೆ ನಿಂತ್ಕೊಳ್ರಿ ಅಂದ್ರು. ನಾ GM ಸಿದ್ದೇಶು GMIT ಅಲ್ಲಿ ಪಾರ್ಟಿ ಆಫೀಸ್ ಮೀಟಿಂಗ್ ನಡೀತು 45 ದಿವಸದ ಕೆಳಗೆ. ಅಲ್ಲೂ ಹೇಳಿದ್ರು ಟಿಪ್ಪು ನಿಂತ್ಕೊಂಡಾಕಿ ಇದು ಮಾಡಿದ್ರು. ಬಟ್ ಯಾರೋ ನಿಂತ್ಕೊಂಡ್ರೆ ಇಲ್ಲ. ಈ ಸತಿ ದ್ಯಾಸ್ ಕರಿಯಪ್ಪ ಸೀನಪ್ಪ ಅವರಿಗೆ ಬಹುಮತದಿಂದ ಗೆಲ್ಸಿ ಅದು ಮುಸ್ಲಿಂ ಸಮಾಜ ಏನಂತ ನಾವು ತೋರಿಸ್ತೀವಿ ಅವ್ರಿಗೆ. 28 ಕೊಡ್ತಾರೆ, ಏನ್ ಮಾಡ್ತೀರಿ? 28 ಕೊಡ್ತೀವಿ ಬಿಡ್ರಿ ಅಂತಾರೆ. 28 ಕೊಡ್ತಾರೆ ಸರ್. ಈಗಲೇ 2 ವರ್ಷ ಕೊಳ್ಳಿಲ್ದಾರ, ಇನ್ನು 5 ವರ್ಷಕ್ಕೆ ಕೊಡ್ತಾರೆ ಏನ್ ಸರ್ ಸಮಾಜ? 2 ವರ್ಷಕ್ಕೆ ಕೊಳ್ಳಿಲ್ದಾರ 5 ವರ್ಷಕ್ಕೆ ಕೊಡ್ತಾರಾ? ಹೌದಾ ಇಲ್ಲ? ದುಡ್ದಿದಾರಲ್ಲ ಸರ್ 40 ವರ್ಷ. ಸುಮ್ಮನೆ ಕೇಳ್ತಿಲ್ಲ. 40 ವರ್ಷದಿಂದ ಓಟ್ ಹಾಕಿಲ್ವ ಇವ್ರು ಯಾರು? ನಮ್ಮಿಂದ ತಾನೇ ಅವ್ರು ಬಂದಿರೋದು. ನಮಗೆ ಮೂಲೆ ಗುಂಪು ಮಾಡಿದ್ರೆ ಇಲ್ಲಿ 80,000 ಓಟ್ ಇದಾವೆ ನಮ್ಮವು. ಒಂದ್ ಸೈಡ್ ಹೊಡ್ಕೊಂಡ್ರು ನಾವು ಮುಸ್ಲಿಂ ಕ್ಯಾಂಡಿಡೇಟ್ ವಿನ್. ಈ ಸತಿ 70ರಿಂದ 80% ಮುಸ್ಲಿಂ ಚಿದ್ರ ಓಟು. ಇದೇ ದಾಸ್ ಕರಿಯಪ್ಪ ಸೀನಪ್ಪರ ಮಿಸಸ್ಸಿಗೆ ಮೊದಲೇ ಸತಿ ಹರಿಯಾಣದಲ್ಲಿ ಮುಡಿ ತುಂಬಿದ್ದಾರೆ ಮುಸ್ಲಿಂ ಮಹಿಳೆಯರು. ನೋಡಿರ್ಬೇಕು ನೀವು, ಉಡಿ ತುಂಬಿದ್ದಾರೆ. ದಾಸ್ ಕರಿಯಪ್ಪ ಸೀನಪ್ಪ ಅವ್ರಿಗೆ ಕರೆಸಿ ಅವರಿಗೆ ಮೊದಲನೇ ಟೈಮು ಸನ್ಮಾನ ಮಾಡಿ ಮನೆಯಲ್ಲಿ ಕರ್ಕೊಂಡಿರೋದು ಮುಸ್ಲಿಮ್ಸು. ಇದೆಲ್ಲ ಬದಲಾವಣೆ ಸಾಕು. ಇನ್ನು ಜೀತ ಹಾಳಾಗಿ 40 ವರ್ಷ ದುಡ್ದಿದ್ದು ಸಾಕು. ಇನ್ನು ಬದಲಾವಣೆ ತರ್ತೀವಿ. ಮುಸ್ಲಿಂ ಸಮಾಜ ಏನಂತ ತೋರಿಸ್ತೀವಿ ಅವ್ರಿಗೆ ಒಂದ್ಸತಿ. 2028ಕ್ಕೆ ಮತ್ತೆ ಸಿದ್ದರಾಮಯ್ಯನೇ ಬಂದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಂಗೆ ಮಾಡ್ತೀವಿ. ಇದು ಅಂತೂ ಸತ್ಯ. ಗ್ಯಾರಂಟಿ ಹೆಂಗೆ ವರ್ಕ್ ಆಗ್ತಿದೆ ಸರ್? ಗ್ಯಾರಂಟಿ ವರ್ಕ್ ಆಗ್ತಿದೆ ಸರ್. ಈಗ 1 ಸೀಟ್ ಗೆಲ್ಲೋದ್ರಿಂದ ಅಂತೂ ಸರ್ಕಾರ ಬೀಳಲ್ಲ. ಬಿಡ್ರಿ. ಹೌದಾ? ಸೋತ್ರೇನು ಗೆದ್ರೇನು ಒಂದು ಇದು ಏನಿಲ್ಲ, ನಿಮಗೆ ಪಾಠ ಕಲ್ಸಕ್ಕೆ ಅವಕಾಶ ಇದೆ. ಇದು ಪಾಠ ಕಲ್ಸಕ್ಕೆ ಒಂದು ಅವಕಾಶ ಕೊಟ್ಟಿದೆ. ನಮಗೇನು ಬೇಜಾರಿಲ್ಲ ಸರ್. ಸಿದ್ದರಾಮಯ್ಯ ಮೇಲೂ ಬೇಜಾರಿಲ್ಲ. ನಮಗೆ ಯಾಕೆ 2 ವರ್ಷ ಅವ್ರು ಕೊಳ್ಳಿಲ್ಲ ಅಷ್ಟೇ. ನಮ್ಮ ಸರ್ಕಾರದ ಮೇಲೂ ನನಗೆ ಬೇಜಾರಿಲ್ಲ. ಗ್ಯಾರಂಟಿ ಕೊಡ್ತಿದ್ದಾರೆ. ಸಿದ್ದರಾಮಯ್ಯ ಬ್ಯಾಕ್ವರ್ಡ್ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಬಟ್ ಯಾವ ಕಾರಣಕ್ಕೂ ಅವ್ರು ಐತಲ್ಲ ನಮಗೆ ಮೂಲೆ ಗುಂಪು ಮಾಡಿದ್ದಾರೆ ಮುಸ್ಲಿಮ್ಸಿಗೆ.